30 ರೂಪಾಯಿ ನೋಡಿ ಇದೆ ಇರುತ್ತಲ್ಲ ಸರ್ 20 ಇನ್ನೊಂದು 10 68 70 ರೂಪಾಯಿ ಆಗಿದೆ ಬಸವೇಶ್ವರ ನಗರದಿಂದ ಇಲ್ಲಿಗೆ. ಓಕೆ ಸರ್, ಥ್ಯಾಂಕ್ ಯು. ಸಂಕಲರಾಯನ ಬ್ಯಾಂಗ್ಳೂರು ರೈಲ್ವೆ ಸ್ಟೇಷನ್ ನೋಡ್ತಾ ಇದ್ದೀರಾ. ಪ್ಲ್ಯಾಟ್ಫಾರ್ಮ್ ನಂಬರ್ 10 ಇದೆ ಗಾಡಿ. 3 ಗಂಟೆಗೆ ಶಾರ್ಪ್ ಹೊರಡುತ್ತಂತೆ. ಇನ್ನು ಟೈಮ್ ಇದೆ, 10 ನಿಮಿಷ ಟೈಮ್ ಇದೆ. ಹೋಗ್ತಾ ಇದ್ದೀವಿ ಇವಾಗ ಗೈಸ್. ಫುಲ್ ಹೈಜೀನ್ ಇದೆ ಗೈಸ್. ರೈಲ್ವೆ ಸ್ಟೇಷನ್ ಅಂತ ಮುಂಚೆ ಥರ ಇಲ್ಲ ಇವಾಗ, ಫುಲ್ ಹೈಜೀನ್ ಇದೆ ನೋಡಿ ಗೈಸ್. ಫುಡ್ ಔಟ್ಲೆಟ್ಗಳಿದೆ, ಡಿಸ್ಪ್ಲೇ ಬೋರ್ಡ್ ನೋಡಿ. ಮುಂದೆ ಮುಂದೆ ಇನ್ನು ಮುಂದೆ 7, 8, 9 ಇದೆ. ठीक है 68 हमारा है, ठीक है थैंक यू 71 हाँ D3 ಬೋಗಿ ನಂಬರು 76 ಆ್ಯಂಡ್ 77 ನಮ್ಮ ಸೀಟ್ ನಂಬರು ಸಿಕ್ಕಿದೆ ಗೈಸ್. ಮನೆಗೂ ಅಮ್ಮ ಅಲ್ಲೇ ಕೂತಿದ್ದಾರೆ ಗೈಸ್. ಕಂಪೇರ್ ಟು ಮುಂಚೆ ನೋಡಿದ್ರೆ ಈಗ ತುಂಬ ರಶ್ ಅಂತೂ ತುಂಬ ಕಮ್ಮಿ ಇದೆ. ಪ್ಯಾಸೆಂಜರ್ಸ್ ಅಂತೂ ತುಂಬಾನೇ ಅಂದರೆ ತುಂಬ ಕಮ್ಮಿ ಇದ್ದಾರೆ. ನೀವು ನೋಡ್ಬೋದು, ನೀವು ಇಲ್ಲಿ ನೋಡಿ. ಮುಂಚೆ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ಸ್ ಅಂತ ಹೇಳಿದ್ರೆ ಜನ ತುಂಬಿ ತುಡುಕ್ತಾ ಇತ್ತು. ನೋಡಿ ಈಗ ಜನನೇ ಇಲ್ಲ, ಟೋಟಲ್ ಆಗಿ ಜನನೇ ಇಲ್ಲ. ಇದೆ ಗೈಸ್, ಮೈಸೂರು ಟು ತಲಗುಪ್ಪ ಧಾರವಾಡ ಟ್ರೈನ್ ಇದು. ಗೈಸ್ ಟ್ರೈನ್ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಹಂಗೂ ಇದು ಎಕ್ಸಾಕ್ಟ್ ಟೈಮ್ 3 o'clock ಆಗಿದೆ. ಆ್ಯಕ್ಚುಲಿ ನಮ್ಗೆ ಹೋಗ್ಬೇಕಾಗಿರೋದು ಸಾಗರ. ಶಿವಮೊಗ್ಗ ಇರೋದು 8 ಗಂಟೆ ಹೇಳಿರೋದು. ಮೋಸ್ಟ್ಲಿ 1 hour ಪ್ರಯೋರ್ ನಾವು ಸಾಗರ ರೀಚ್ ಆಗಿದ್ದು. ಇದು ನನಗೂ ಗೊತ್ತಿರಲಿಲ್ಲ, ತಲಗುಪ್ಪ ಹಾಕ್ಕೊಂಡು ಸಾಗರದ ಮೇಲೆ ಹೋಗುತ್ತೆ ಅಂತೇಳಿ. ಇಲ್ಲಿ ಬಂದಮೇಲೆ ತಿಳ್ಕೊಂಡೆ ಸಾಗರ ಹೋಗುತ್ತೆ ಅಂತೇಳಿ. ನಮ್ಮ ಫ್ರೆಂಡ್ ಹೇಳಿದ್ರು ಸಾಗರ ಇರೋದು, ಫ್ರೆಂಡ್ ಹೇಳಿದ್ರು ಕೇಳು ಅಂತ ಹೇಳಿದ್ರು. ಸೊ ಇನ್ನೊಬ್ಬರು ಪ್ಯಾಸೆಂಜರ್ ಕೇಳಿದಾಗ ಅವರು ಹೇಳಿದ್ರು ಹೌದು ಇದು ಸಾಗರ ಹೋಗುತ್ತೆ ಅಂತೇಳಿ. ಸೊ ನಮಗೆ ಇನ್ನೂ ತುಂಬ ಈಸಿ ಆಯಿತು. ನಾವು ಡೈರೆಕ್ಟಾಗಿ ಸಾಗರದಲ್ಲಿ 1 hour ಪ್ರಯೋರ್ ಆಗಿ ನಾವು ಸಾಗರದಲ್ಲಿ ರೀಚ್ ಆಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಶಿವಮೊಗ್ಗ ಹೋಗಿ ಅಲ್ಲಿಂದ ವಾಪಸ್ ನಾವು ಬಸ್ ಹಿಡ್ಕೊಂಡು ಸಾಗರ ಬರಬೇಕಾಗಿತ್ತು. ಯಾವುದೋ ದೊಡ್ಡ ಮೋಡಿ ಗೈಸ್.
ಎಲ್ಲ ಪ್ಯಾಸೆಂಜರ್ಸು ಶಿವಮೊಗ್ಗದಲ್ಲಿ ಇಳ್ಕೊಂಬಿಟ್ಟಿದ್ದಾರೆ. ಸೊ ಹಾಗಾಗಿ ಟ್ರೈನ್ ಪೂರ ಖಾಲಿ ಇದೆ. ಹಾರ್ಡ್ಲಿ ಒಂದೊಂದು ಬೋಗಿಲಿ 2-3 ಆ ಥರ ಇದ್ದಾರೆ. ನಮ್ಮ ಬೋಗಿಲಂತೂ ಮ್ಯಾಕ್ಸಿಮಮ್ 5 to 6 ಮೆಂಬರ್ಸ್ ಇದ್ದಾರೆ. ನಾವು ಆ್ಯಕ್ಚುಲಿ ಶಿವಮೊಗ್ಗ ಇಳಿಬೇಕಾಗಿತ್ತು, ಬಟ್ ಹಾಗೆ ಬಂದು ಸಾಗರದಲ್ಲಿ ಇಳ್ಕೊತಾ ಇದ್ವಿ. ಸಂಗು ಹಿಂಗೂ ಕೊನೆಗೆ ನಾವು ಸಾಗರ ಬಂದಿದ್ದೀವಿ. 3 ಗಂಟೆ ಹೊರಟಿದ್ದು 9:30 ಆಗೋಯ್ತು ಬಂದಾಗ. ಇಲ್ಲಿಂದ ತಲಗುಪ್ಪ ಹೋಗ್ತಾ ಇದೆ. ಗೈಸ್, ಇದೆ ನಮ್ಮ ಸಾಗರ ರೈಲ್ವೆ ಸ್ಟೇಷನ್ನು.